ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈ KPSC ಬದಲಾಗಿ ಸಾಕಷ್ಟು ಮಾತಾಡ್ತಾನೆ ಇರ್ತೀವಿ. ಮಾತಾಡಿದ್ರೆ ಏನು ಕೆಲಸ ಆಗ್ತಾಯಿಲ್ಲ, ವಿವರಿಸಿ ಹೇಳಿದ್ರು ಕೆಲಸ ಆಗ್ತಾಯಿಲ್ಲ. ನಿರಂತರ ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾನೆ ಇದನ್ನು ಕಡಿಮೆ ಆಗ್ತಾಯಿಲ್ಲ. ಯಾರು ಕಾರಣರು ಅಂದ ತಕ್ಷಣ ಪ್ರಾಮಾಣಿಕದ ವ್ಯಕ್ತಿಗಳು ಹೋಗೋದು ಬೇಡಪ್ಪ ಅಂತ ಹೇಳ್ತಾರೆ. ಅಪ್ರಾಮಾಣಿಕ ದುಡ್ಡು ಮಾಡ್ಕೊಂಡು ಹೋಗೋರು ಮೊದಲು ಹೋಗ್ತೀನಪ್ಪ ನಾನು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸರ್ಕಾರ ಸ್ವಾಯತ್ತ ಸಂಸ್ಥೆ ಮಾಡಿದ್ರೆ KPSC ಅದ್ರಾಗ ಎಂಟರ್ಟೈನ್ ಆಗಬಾರ್ದು, ಅಲ್ಲಿ ರಾಜಕೀಯ ಒಳಗೆ ಹೋಗಬಾರ್ದು, ಸದಸ್ಯರ ಹತ್ರ ಮಾತಾಡಬಾರ್ದು, ಅಧ್ಯಕ್ಷರು ದೂರ ಇರಬೇಕು. ಕೇವಲ ಪಾರದರ್ಶಕವಾಗಿ, ಅದರಲ್ಲೂ ಮುಖ್ಯವಾಗಿ ಅಧಿಕಾರಿಗಳು ನೇಮಿಸುವಲ್ಲಿ ಭಾಳ ಒಂದು ಕಠೋರವಾದ ನಿರ್ಧಾರವನ್ನು ನಿಮ್ಮಲ್ಲೇ ನಾವು ತೊಗೊಳ್ಬೇಕಾಗ್ತದೆ. ಯಾಕಂದರೆ ಈ KPSC ನೇಮಣಿಕೆ ಮಾಡುವಂಥದ್ದು ಈ ರಾಜ್ಯವನ್ನು ಆಳುವಂಥ ತಂಡವನ್ನು, ಈ ತಂಡ ಎಷ್ಟು ಪ್ರಾಮಾಣಿಕವಾಗಿರ್ತದನೋ ಅಷ್ಟು ಅಭಿವೃದ್ಧಿ ಆಗ್ತದೆ ಇಲ್ಲ, ಆದರೆ ಅದು ಆಗ್ತಾನೇ ಇಲ್ಲ. ವಿಶೇಷವಾಗಿ UPSC ಅಂತ ಹೆಚ್ಚು ನಾವು ಕೇಳೋದಿಲ್ಲ, ಅಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಇಷ್ಟೊಂದು ಪ್ರಮಾಣದಲ್ಲಿ ಬಹಿರಂಗವಾಗಿ ಸಿಗುವಂಥದ್ದು. ಅಲ್ಲೂ ಪೇಪರ್ ಲೀಕ್ ಆಗ್ತಾಯಿದ್ದಾವೆ, ಇತ್ತೀಚೆಗೆ ಕ್ವಶನ್ ಪೇಪರ್ ಲೀಕ್ ಆಗ್ತಾಯಿದ್ದಾವೆ, ಉತ್ತರ ಲೀಕ್ ಆಗ್ತಾಯಿದ್ದಾವೆ, ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಅದನ್ನು. ಅದು KPSC ಅದು ಮಾಡಿಲ್ಲ. ಇದಕ್ಕೆ ಅಲ್ಲಿ ಒಳಗಿನ ಅಧಿಕಾರಿಶಾಹಿಗಳದ್ದಾಗಿರ್ಬೋದು, ಕೆಲಸಗಾರದಾಗಿರ್ಬೋದು, ಅದೇ ಕಾರಣಕ್ಕೆ ಇಲ್ಲಿ ರಾಜಕೀಯ ಒತ್ತಡದಿಂದ ಹೋದಂಥ ರಾಜಕಾರಣಿಗಳಾದಂಥ ಅಧ್ಯಕ್ಷರು, ಸದಸ್ಯರುಗಳಾಗಿರ್ಬೋದು, ಇವರೆಲ್ಲರೂ ಅಲ್ಲಿ ಹೋಗಿದ್ದು ನಾವು ದುಡ್ಡು ಮಾಡೋದು ಕಾಣುವಂಥದ್ದು ಎಲ್ಲರಲ್ಲೂ ಅದ ಭಾವನೆ. ಅದಕ್ಕಾಗಿ ದುಡ್ಡು ಕೊಟ್ಟು ಮತ್ತೇನು ಕೊಟ್ಟು ಸೇರ್ತಾರೆ ಅನ್ನುವಂಥ ಆರೋಪಗಳು ಸಾಕಷ್ಟು ಕೇಳಿಬಿದ್ದಿದ್ದಾವೆ. ಸಾಕಷ್ಟು ಸಲ ಇದನ್ನು ಕೋರ್ಟಲ್ಲೂ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಈ ಎಕ್ಸಾಮ್ಗಳ